before going to the next shloka, we will understand in which yuga this happened. So as we know, there are 4 yugas. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 4 ಯುಗಗಳಿವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತೆ ಕಲಿಯುಗ. ಸೊ ಕೃಷ್ಣನ ಅವತಾರ ಬಂದು ದ್ವಾಪರ ಯುಗದಲ್ಲಿ ಆಗಿತ್ತು. ಸೊ ಕೃತಯುಗದಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ ಮತ್ತು ನರಸಿಂಹ ಅವತಾರ ಇದ್ದಿದ್ರೆ, ತ್ರೇತಾಯುಗದಲ್ಲಿ ವಾಮನ, ಪರಶುರಾಮ ಮತ್ತು ರಾಮನ ಅವತಾರ. ದ್ವಾಪರ ಯುಗದಲ್ಲಿ ಬಲರಾಮ ಮತ್ತು ಕೃಷ್ಣ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಅಂತ ಹೇಳ್ತೀವಿ. ಕಲಿಯುಗದಲ್ಲಿ ಕಲ್ಕಿ ಅವತಾರ ಇಸ್ ಯೆಟ್ ಟು ಕಮ್. ಸೊ ದ್ವಾಪರ ಯುಗದಲ್ಲಿ ಹೇಗಿತ್ತು? ಫಸ್ಟ್ ಕೃತಯುಗ, ವೇರ್ ಇನ್ ಎವ್ರಿಥಿಂಗ್. ಕೃತಯುಗ ಸತ್ಯಯುಗ. ಯಾವಾಗ್ಲೂ ಸತ್ಯಾನೇ ಹೇಳೋರು ಜನರು, ಯಾವಾಗ್ಲೂ ಒಳ್ಳೆತನದಲ್ಲಿ ಇರ್ತಾ ಇದ್ರು ಜನರು. ಅದಕ್ಕೆ ನಿದರ್ಶನವಾಗಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಅವತಾರಗಳಿದೆ. ಎಲ್ಲಿ ಕೆಟ್ಟದಿತ್ತು, ಕೆಟ್ಟದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿತ್ತು ಮತ್ತದನ್ನ ಹೇಗೆಲ್ಲ ಸರಿ ಮಾಡಿದ್ರು ಅನ್ನೋದು ಆ 4 ಅವತಾರಗಳಲ್ಲಿ ನೋಡ್ಬಹುದು. ಹಾಗೆ ಕೃತಯುಗದಲ್ಲಿ ಎಲ್ಲಿ ಅಧರ್ಮ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಅಲ್ಲಿ ವಾಮನ ಅವತಾರ, ಪರಶುರಾಮನ ಅವತಾರ ಮತ್ತು ರಾಮನ ಅವತಾರ ನೋಡ್ಬಹುದು. ಹಾಗೆ ದ್ವಾಪರ ಯುಗದಲ್ಲಿ ಧರ್ಮ ಎಷ್ಟ್ರ ಮಟ್ಟಿಗಿತ್ತು, ಅಧರ್ಮ ಎಷ್ಟ್ರ ಮಟ್ಟಿಗಿತ್ತು ಅಂತ ನೋಡೋದಾದ್ರೆ, ಧರ್ಮ 50% ಕಡಿಮೆ ಆಗಿ ಹೋಗಿತ್ತು ದ್ವಾಪರ ಯುಗದಲ್ಲಿ. ಸೊ ದ್ವಾಪರ ಯುಗ ಎಷ್ಟು, ಹೌ ಮಚ್ ಇಸ್ ದಿ ಟೈಮ್ ಪೀರಿಯಡ್ ಆಫ್ ದ್ವಾಪರ ಯುಗ ಅಂತಂದ್ರೆ 8,64,000 ಮನುಷ್ಯ ವರ್ಷ. ಅಂದ್ರೆ ನಮಗೆ ಎಷ್ಟು ವರ್ಷ ಆಗಬಹುದು ಒಂದು ದ್ವಾಪರ ಯುಗ ಅಂದ್ರೆ 8,64,000 ನಮ್ಮ ವರ್ಷಗಳ ಲೆಕ್ಕದಲ್ಲಿ. ಸೊ ದ್ವಾಪರ ಯುಗದ ಕೊನೆಯಲ್ಲಿ ಕಲಿಯ ಪ್ರಭಾವ ಬಹಳ ಹೆಚ್ಚಾಗಿ ಜನರು ಅಜ್ಞಾನಿಗಳಾಗಿ ಅಥವಾ ಕೆಟ್ಟವರಾಗಿ ಬುದ್ಧಿ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ದೆ ಕಲಿಯ ಪ್ರಭಾವದಿಂದ, ಕಲಿಯುಗದಲ್ಲಿ ನಮ್ಮನ್ನ ಆಳುವಂಥವ್ರು ಯಾರ್ಯಾರು ಅಂತಂದ್ರೆ ಕಲಿ ಮತ್ತು ಕಲಿ ಅಂದ್ರೆ ಅಗೇನ್ ದಿ ಕಾಲ ಅಥವಾ ಅದನ್ನ ಕಲಿ ಅಂತ ಹೇಳ್ತೀವಿ ನಾವು. ಮತ್ತೆ ಮಾಯೆ ಇಷ್ಟು mesmerize you to give you all sorts of things, ಎಲ್ಲದನ್ನು ನೋಡಿದ್ರು ನಮಗೆ ಆಸೆ ಆಗುವಂಥದ್ದು, ಎಲ್ಲದರ ಹಿಂದೆ ಹೋಗುವಂಥದ್ದು, ಅದು ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನುವ ವಿವೇಚನೆಯನ್ನ ತೊರೆದು ನಾವು ಅದಕ್ಕೆ ಹೋಗ್ತಾ ಇರ್ತೀವಿ. ಸೊ ದಟ್ ಇಸ್ ಕಾಲ್ಡ್ ದಿ ಕಲೀಸ್ ಪ್ರಭಾವ ಇನ್ ಕಲಿಯುಗ. Kali, Shani and Maya. These 3 people rule Kali Yuga. So that is about the yugas. That is what the insight I wanted to give with respect to the yugas. Now I think we can take the 5th shloka. Chandu, you're ready? Yes. Yes, please. दृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च शौब्यश्च नरपुङ्गवः. Thank you. So here ಇಲ್ಲಿ ಮತ್ತೆ ಇನ್ನು 6 ಜನಗಳ ಹೆಸರನ್ನ ತಗೋತಾ ಇದ್ದಾನೆ. ಯಾರು? ದುರ್ಯೋಧನ, ದೃಷ್ಟಕೇತು, ಚಕೇತನ, ಕಾಶಿರಾಜ. ಇವರು 3 ಜನ ಕೂಡ ತುಂಬಾ ಬಲಿಷ್ಠವಾದವರು. ದೇ ಆರ್ ವೆರಿ ಪವರ್ಫುಲ್ ಅನ್ನೋದನ್ನ he is telling. And the other 3 names are Purujit, Kuntibhoja and Shailya. They are also the ಶ್ರೇಷ್ಠ ಮನುಷ್ಯರು 3 ಜನ ಅಂತ ಅವನು he is telling. See, it's not just he taking the 6 names. Why is he taking these 6 names ಅನ್ನೋದು ತುಂಬಾನೇ ಯೋಚನೆ ಮಾಡ್ಬೇಕಾಗಿದ್ದಂತ ವಿಷಯ. ಮತ್ತೆ ಅವನ ಮನಸ್ಥಿತಿ ಹೇಗಿತ್ತು, ಅಂಡ್ ಒಬ್ಬೊಬ್ಬ ವ್ಯಕ್ತಿಯ ಹಿಂದೆ ಒಂದೊಂದು ಕಥೆ ಇದೆ. ಈಗ ದೃಷ್ಟಕೇತು ಅನ್ನೋ ಫಸ್ಟ್ ನೇಮ್ ತಗೊಂಡಾಗ, ದೃಷ್ಟಕೇತು ಶಿಶುಪಾಲನ ಮಗ. ಆಯ್ತಾ? ಶಿಶುಪಾಲನನ್ನ ಕೃಷ್ಣ ಕೊಂದಿರ್ತಾನೆ. ಆದ್ರೂ ತಂದೆನ ಕೊಂದಿದಾನೆ ಕೃಷ್ಣ. ಆದ್ರೂನು ಕೃಷ್ಣ ಯಾವ ಸೈಡ್ ಇದಾನೋ ಅದೇ ಸೈಡ್ ಇವನು ಹೋಗಿ ನಿಂತ್ಕೊಂಡಿದಾನಲ್ಲ, ಇವನಿಗೆ ಏನಾಗಿದೆ? ಅದ್ರ ಬದಲು ನನ್ನ ಹತ್ರ ಬಂದಿದ್ರೆ ಐ ವುಡ್ ಬಿಕಮ್ ಮೋರ್ ಪವರ್ಫುಲ್ ಅನ್ನೋ ಒಂದು ಯೋಚನೆ.
ಹಾಗೆ ಚಕೇತನ, ಈತ ಕೂಡ ಸತ್ಯಕಿಯಂತೆ ಒಬ್ಬ ಮಹಾನ್ ಯಾದವ ವೀರ. ಇವನು ಬಲರಾಮನ ಅನುಪಸ್ಥಿತಿಯಲ್ಲಿ ಅವ್ನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ, ಎನಿವೇಸ್ ಐ ಎಮ್ ಯಾದವ, ಐ ವಿಲ್ ಗೋ ಅಲಾಂಗ್ ವಿತ್ ದೆಮ್ ಅಂತ ಹೇಳ್ಬಿಟ್ಟು ಕೃಷ್ಣನ್ ಸೈಡ್ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಇವನ್ಗೆ ಅದಕ್ಕೂ ಬೇಜಾರಿ, ಅಯ್ಯೋ ನನ್ ಕಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಇಲ್ಲಿ ಮತ್ತೆ ಅವನು ಮುಂದೋಗ್ತಾ ಅವನು ಕಾಶಿರಾಜನ್ ಬಗ್ಗೆ ಮಾತಾಡ್ತಾನೆ. ಹಿಯರ್ ದೇರ್ ಆರ್ ಟೂ ಕಾಶಿರಾಜಸ್. ಕಾಶಿರಾಜ ಅಂದ್ರೆ ಕಾಶಿಗೆ ರಾಜ ಆಗಿರುವಂತವ್ರು ಅಂತ. ಕಾಶಿಯಲ್ಲಿ ವರುಣ ಮತ್ತೆ ಅಸಿ ಎರಡೂ ನದಿಗಳ ಒಂದು ಸಂಗಮ ಆಗತ್ತೆ. ಹಾಗಾಗಿ ಎರಡೂ ಇದನ್ನ ಸೆಪರೇಟ್ ಆಗಿ ತಗೊಂಡು ಅವರು ವಿಂಗಡಣೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಕಡೆಗೊಬ್ಬ ಕಾಶಿರಾಜ, ಆ ಕಡೆಗೊಬ್ಬ ಕಾಶಿರಾಜ ಇರ್ತಾನೆ. ಇಲ್ಲಿ ಇನ್ನೊಂದು ವಿಚಿತ್ರ ಏನಂತಂದ್ರೆ, ಅಥವಾ ಒಂದು ದುರ್ಯೋಧನನಿಗೆ ದುಃಖ ಆಗ್ತಾ ಇರೋ ವಿಷಯ ಏನಂತಂದ್ರೆ, ಭೀಮನಿಗೆ ಕಾಳಿಯನ್ನು ಕೊಟ್ಟು ಮದುವೆ ಮಾಡಿದಂತಹ ಕಾಶಿರಾಜ ಒಬ್ಬ ಇರ್ತಾನೆ. ಹಾಗೂ ದುರ್ಯೋಧನನಿಗೆ ಹೆಣ್ಣು ಕೊಟ್ಟ ಮಾವ ಕೂಡ ಈ ಕಡೆ ಇರೋ ಕಾಶಿರಾಜ. ಸೊ ಇಲ್ಲಿ ನಮಗೆ ಬರುವಂತಹ ಕಾಶಿರಾಜ ಬಂದು ಭೀಮನ ಮಾವನೇ ಆಗಿರ್ತಾನೆ. ಯಾಕಂದ್ರೆ ಈ ಹಿಂದೆ ಒಂದು ಯುದ್ಧದಲ್ಲಿ, ಬ್ರೌನ್ರ ಯುದ್ಧದಲ್ಲಿ ದುರ್ಯೋಧನನ ಮಾವನನ್ನ ಕೃಷ್ಣನೇ ವಧೆ ಮಾಡಿರ್ತಾನೆ ಸುದರ್ಶನ ಚಕ್ರದಿಂದ. ಹಾಗಾಗಿ ಇಲ್ಲಿ ಬರುವಂತಹ ಕಾಶಿರಾಜ ಭೀಮನ ಮನೆ ಆಗಿರ್ತಾನೆ. ಸೊ ಇಲ್ಲಿ ಅವನಿಗೆ ಅದು ನೋವಿದೆ, ನನ್ ಸೈಡ್ ನಿಂತ್ಬಿಟ್ಟು ನನಗೋಸ್ಕರ ಹೋರಾಡ್ತಾ ಇದ್ನಲ್ವಾ, ನನ್ನ ಮಾವನೂ ಇಲ್ವಲ್ಲ. ಹಾಗೆ ಮುಂದುವರಿತಾ ಇವ್ರೆಲ್ಲರೂ ತುಂಬಾನೇ ಇವ್ರು 3 ಜನ, ದೇ ಆರ್ ಆಲ್ ವೆರಿ ಏನಂತಾರೆ ಪವರ್ಫುಲ್ ಪೀಪಲ್. ದೇ ಹವ್ ಗಾಟ್ ಸೋ ಮಚ್ ಸ್ಟ್ರೆಂತ್, ದೇ ಆರ್ ಏಬಲ್ ಟು ರೇಜ್ ವಾರ್. ಅಷ್ಟು ಫಿಯರ್ಸ್ಫುಲ್ ಆಗಿ ಇವ್ರು ಯುದ್ಧ ಮಾಡ್ತಾರೆ ಅಂತ ಹೇಳ್ತಾನೆ. ಮುಂದೆ ಹೋಗ್ತಾ ಹಾಗೆ ಪುರಾಜಿತನ ಬಗ್ಗೆ ಮಾತಾಡ್ತಾರೆ. ಪುರಾಜಿತ ಮತ್ತೆ ಕುಂತಿ ಭೋಜ ಅವರಿಬ್ರು ಕೂಡ ಕುಂತಿ ದೇಶದವ್ರು ಆಗಿರ್ತಾರೆ. ಇಲ್ಲಿ ಅಗೇನ್ ಕುಂತಿಗೋಸ್ಕರ ಅವರಿಬ್ರು ಬರ್ತಾರೆ. ಕುಂತಿ ಮೂಲತಃ ವಾಸುದೇವ, ಕೃಷ್ಣನ ತಂದೆಯ ತಂಗಿ. ಆಕೆಯನ್ನ ಕುಂತ ದೇಶದ ರಾಜ ದತ್ತು ಪಡೆದಿರ್ತಾನೆ. ಹಾಗಾಗಿ ಕುಂತಿ ದೇಶದವರು ಎಲ್ಲರೂ ಇವ್ರ ಪರ ನಿಂತು ಯುದ್ಧ ಮಾಡಕ್ಕೆ ಬರ್ತಾರೆ. ಸೊ ಅಲ್ಲೂ ಕೂಡ ಇವನಿಗೆ ಸಂಕಟ ಆಗ್ತಾ ಇರತ್ತೆ. ಇವರು ಕೂಡ ಅವ್ರ ಕಡೆ ಹೋಗ್ಬಿಟ್ಟಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಸಂಬಂಧ, ಇಲ್ಲಾಂದ್ರೆ ನನ್ ಕಡೆ ಬರ್ತಾ ಇದ್ರು. ರಾಜ್ಯದ ರಾಜ ಬಂದು ಶೈತ್ಯ. ಈತ ಕೂಡ ಕಾಡಿನಲ್ಲಿ ದ್ರೌಪದಿಯನ್ನ ಅಪಹರಿಸ್ಲಿಕ್ಕೆ ಜಯದತ್ರನಿಗೆ ಸಹಾಯವಾಗಿ ನಿಂತಿರ್ತಾನೆ. ದ್ರೌಪದಿನ ಅಬ್ಡಕ್ಟ್ ಮಾಡೋದಕ್ಕೆ ದಿಸ್ ಫೆಲೋ ಹ್ಯಾಸ್ ಹೆಲ್ಪ್ಡ್. ಓಕೆ, ದಟ್ ಫೆಲೋ ಆಲ್ಸೋ ಅಂಡ್ ಜಯದತ್ರ ಅವನ್ನ ಸಾಯಿಸ್ಬಿಟ್ಟಿರ್ತಾರೆ. ಯಾರು ಭೀಮನೆ ಸಾಯಿಸಿರ್ತಾನೆ. ಇಂಥವನು ಆವಾಗ ಅವ್ರ ಕಡೆ ಇರ್ಲಿಲ್ವಲ್ಲ, ಇವಾಗ ಯಾಕೆ ಅವ್ರ ಕಡೆ ಹೋದ ಇವನು? ಅದ್ರ ಬದಲು ಸುಮ್ನೆ ನನ್ನ ಹತ್ರ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಅವನಿಗೆ ಸಂಕಟ ಆಗುತ್ತೆ. ಇವ್ರನ್ನೆಲ್ಲ ಅವನು ಮನುಷ್ಯರಲ್ಲೇ ಮಹಾಮನುಷ್ಯರು, ತುಂಬಾ ಸ್ಟ್ರಾಂಗ್ ಇರೋರು ಅಂತ ಹೇಳ್ತಾನೆ ಗುರುಗಳಿಗೆ. ನೋಡಿ ಅವರೆಲ್ಲ ಹಿಂಗಿದ್ದಾರೆ, ಅಲ್ಲಿರೋರೆಲ್ಲಾರು ಅಂತ ಒಂದು ಮನ್ಸಲ್ಲಿ ಅಷ್ಟು ಅವನಿಗೆ ಏನ್ ಹೇಳ್ತಾರೆ, ಸೋತ್ ಬಿಡ್ತೀನೇನೋ ಅನ್ನೋ ಭಯದಿಂದ ಹೀಗೆಲ್ಲ ಹೇಳ್ತಾನೆ. ಸೊ ಬೇಸಿಕ್ಲಿ ಅವನ್ ಇವಾಗ ಮಾತಾಡ್ತಾ ಇರುವ ಎಲ್ಲ ಜನರು ಹಾಗೂ ಈ ಎಲ್ಲ ಜನರ ಕ್ರಿಯೆ ಅಥವಾ ಕೆಲ್ಸಗಳಿಗೆ ಏನ್ ಅವ್ರು ಮಾಡಿದ್ದಾರೆ ಅದೆಲ್ಲವೂ ಹಿಂದೆ ಮಾಡಿರುವಂತದ್ದು. ಈಗ ರಣರಂಗದಲ್ಲಿ ಅವ್ರು ಯಾರು ಯಾವ್ದೇ ತರದ ಇನ್ನು ಯುದ್ಧನೇ ಶುರುವಾಗಿಲ್ಲ. ಅವ್ರು ಇನ್ನೂ ಏನನ್ನೂ ಮಾಡಿಲ್ಲ. ಜಸ್ಟ್ ದೇ ಆರ್ ಬೈ ಕೃಷ್ಣ ಸೈಡ್ ಆರ್ ಬೈ ಪಾಂಡವ ಸೈಡ್. ದಿಸ್ ಫೆಲೋ ದುರ್ಯೋಧನ ಇವನು ಹಿಂದೆ ನಡೆದಿರುವಂತಹ ಎಲ್ಲ ವಿಚಾರಗಳನ್ನ ತಗೊಂಡು ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದಾನೆ. ಅವ್ರು ಅಲ್ಲಿ ಇರ್ಬೇಕಾಗಿತ್ತು, ಇಲ್ಲಿ ಇರ್ಬೇಕಾಗಿತ್ತು, ಇಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಹಂಗಿರ್ತಿತ್ತು, ಹಿಂಗಿರ್ತಿತ್ತು. ಜಸ್ಟ್ ಲೈಕ್ ಅಸ್, ಇಫ್ ವಿ ಆಲ್ವೇಸ್ ಟ್ರೈ ಟು justify our actions with respect to past. ಸಿಂಪಲ್. ಯಾಕೆ ಮಾರ್ಕ್ಸ್ ಕಡಿಮೆ ಬಂತು? ಟೀಚರ್ ಸರಿಯಾಗಿ ಪಾಠ ಮಾಡಿರ್ಲಿಲ್ಲ, ಅದಕ್ಕೆ ನನ್ಗೆ ಮಾರ್ಕ್ಸ್ ಕಡಿಮೆ. ಸಿಂಪಲ್. ಇಟ್ಸ್ ಅ ಸಿಂಪಲ್ ಲೈ ಆರ್ ಅಥವಾ ನಮ್ಮ ಒಂದು ಪರ್ಸೆಪ್ಷನ್ ಅಬೌಟ್ ಇಟ್. ಆಸ್ ಚಿಲ್ಡ್ರನ್ ಆಲ್ಸೋ ವಿ ಹ್ಯಾವ್ ಡನ್ ದಟ್. ಯಾಕದಾಗ್ಲಿಲ್ಲ? ಅವರು ಸರಿಯಾಗಿ ಆ ಟೈಮ್ಗೆ ಕೆಲಸ ಮಾಡ್ಕೊಟ್ಟಿದ್ರೆ ನನ್ ಕೆಲಸ ಇವಾಗ. ಸಿಂಪಲ್ ಥಿಂಗ್ಸ್ ವಾಟ್ ವಿ ಡು.
So stop living in the past and stop blaming others for your inability to do the work. ಕರೆಕ್ಟ್ ಅಲ್ವಾ? ಇಲ್ಲಿಗೆ ಅವನದೇ ಇನ್ನೆಬಿಲಿಟಿ, ಇದು ದುರ್ಯೋಧನ ಸಿಕ್ಕಾಪಟ್ಟೆ ಇನ್ನೆಬಿಲಿಟಿ. ಈಗ ಅದೆಲ್ಲ ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಅವ್ರಿಗೆ ಏನಾರು ಮಾಡ್ಕೊಳ್ಳಿ, ನನ್ ಕೆಲ್ಸ ಏನಿತ್ತು, ನನ್ ಸೇನೆ ಎಷ್ಟು ದೊಡ್ಡದು, ಆಸ್ ಐ ಟೋಲ್ಡ್ ಯು, 11 ಅಕ್ಷೋಹಿಣಿ ಸೈನ್ಯ ನನ್ನ ಜೊತೆಗಿದೆ. ಅವ್ರನ್ನೆಲ್ಲರನ್ನು ಹುರಿದುಂಬಿಸ್ಬೇಕು, ಅವ್ರಿಗೆ ಹೇಳ್ಬೇಕು, ಇಲ್ಲ ನಾವ್ ಯುದ್ಧ ಮಾಡ್ತಾ ಇದೀವಿ, ನಾವೆಲ್ಲ ಧೈರ್ಯವಾಗಿರ್ಬೇಕು, ಬನ್ನಿ. ಅವ್ರು ಆತರ ರಚನೆ ಮಾಡಿದಾರೆ ಅಂದ್ರೆ ನಾವ್ ಅದಕ್ಕಿಂತ ಚೆನ್ನಾಗಿ ವ್ಯೂಹವನ್ನ ರಚನೆ ಮಾಡ್ಬೇಕು, ಅವ್ರಿಗಿಂತ ಚೆನ್ನಾಗಿ ನಾವು ನಮ್ಮ ಶಕ್ತಿಯನ್ನ ಪ್ರದರ್ಶಿಸ್ಬೇಕು. ನಮಗೂ ಅವರೇ ಗುರುಗಳು, ಅವ್ರಿಗೂ ಅವರೇ ಗುರುಗಳು, ಬೇರೆ ಗುರುಗಳು ಏನಿಲ್ವಲ್ಲ. ಅಂಡ್ ದಿ ಗುರು ಹಿಮ್ಸೆಲ್ಫ್ ಇಸ್ ವಿತ್ ಮೀ. ಆದ್ರೂ ನನಗೆ ಆ ಒಂದು ಬುದ್ಧಿ ಎಷ್ಟ್ರ ಮಟ್ಟಿಗೆ ಮಲಿನ ಆಗೋಗಿದೆ ಅಥವಾ ಇಟ್ ಇಸ್ ಬೀನ್ ಪೊಲ್ಯೂಟೆಡ್ ಅಂತಂದ್ರೆ, ಐ ಆಮ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅಲ್ಲಿ ಹೇಳ್ಕೊಟ್ಟಿರೋದನ್ನ ಅವ್ರಷ್ಟು ಚೆನ್ನಾಗ್ ಮಾಡಿದಾರೆ ಅಂದ್ರೆ ಗುರುಗಳು ನನ್ ಜೊತೆಗೆ ಇದಾರಲ್ಲ, ಗುರುಗಳು ಇನ್ನೆಷ್ಟು ಚೆನ್ನಾಗ್ ಮಾಡಿಸ್ಬೋದು ನಮ್ ಕೈಲಿ. ಅದನ್ನ ಅವ್ನ್ ಮರ್ತೇ ಬಿಟ್ಟಿದಾನೆ. ಅದ್ರ ಬದಲು ಗುರುಗಳನ್ನೇ ಬೈತಾ ನಿಂತಿದ್ದಾನೆ ಅವ್ನು. ನೋಡಿ, ನಿಮ್ಮ ಪಾಂಡವರು, ನಿಮ್ಮ ದ್ರುಪದ ಪುತ್ರ ಬರೀ ನಿಮ್ಮ 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 ಅಂತಾನೆ ಅಂತ ಇದ್ದಾನೆ. ಆದ್ರೆ ಅವನನ್ನ ಯಾವತ್ತೂ ಅವನು ನಾನು ನಮ್ಮ ಗುರುಗಳ ಶಿಷ್ಯ ಅಂತ ಅನ್ಕೊಳ್ಳೇ ಇಲ್ಲ. He always was against. ಇಲ್ಲ, ಪಾಂಡವ್ರೇ ನಿಮಗ್ ಇಂಪಾರ್ಟೆಂಟ್, ಯು ಹ್ಯಾವ್ ಗಾಟ್ ದಟ್ ಫೇವರಿಸಮ್ ಟುವರ್ಡ್ಸ್ ದೆಮ್ ಅಂತ ಬ್ಲೇಮ್ ಮಾಡೋದ್ರಲ್ಲೇ ಟೈಮ್ ಕಳ್ದ. ಇಲ್ಲೂ ಹಂಗೆ ಮಾಡ್ತಾ ಇದ್ದಾನೆ. That is what we can see in this shloka. I think the next one, Chandra, you are ready? Chandra? Yes. Yes. युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः. Thank you. So here again, Yudhamanyu and Uttamauja, he is telling Yudhamanyu is ಪರಾಕ್ರಮಿ, ಅವನು ಪರಾಕ್ರಮಿ. ಉತ್ತಮೌಜಸ್ಯ, ಅವನು ಬಲವಾನಾಗಿದ್ದಾನೆ, ಅವನು ತುಂಬಾ ಬಲಿಷ್ಠವಾಗಿದ್ದಾನೆ ಅಂತ ಹೇಳ್ತಾನೆ. ಇವರಿಬ್ರು ಯಾರು? ಇವರಿಬ್ರು ದ್ರುಪದನ ಇಬ್ಬರು ಮಕ್ಕಳು, ಆಯ್ತಾ? ಹಾಗೆ ಸೌಭದ್ರೆ ಮತ್ತೆ ದ್ರೌಪದಿಯ ಮಕ್ಕಳು ಸಹ ಅವರೆಲ್ಲ ಮಹಾರಥಿಯರು. ಅವರೆಲ್ಲ ಸಿಕ್ಕಾಪಟ್ಟೆ ಏನೋ ಘಟಾನುಘಟಿಗಳು ಯುದ್ಧ ಭೂಮಿನಲ್ಲಿ ಅಂತ ಅವನು ವರ್ಣನೆ ಮಾಡ್ತಾನೆ. ಯಾರು ಅಂತ ನೋಡಕ್ ಹೋದ್ರೆ ಅಭಿಮನ್ಯು ಮತ್ತೆ ಇನ್ನು ದ್ರೌಪದಿಯ ಮಕ್ಕಳು. ಅವ್ರಿಗೆಲ್ಲ ಎಷ್ಟು ವಯಸ್ಸು? 13ರಿಂದ 18 ವಯಸ್ಸಿನಲ್ಲಿ ವಯೋಮಾನದಲ್ಲಿ ಇರುವಂತಹ ಹುಡುಗರವ್ರು. ಇವನಿಗೆ ಅವರು ಕೂಡ ಇನ್ನ ಹೆದರಿಕೆಯಲ್ಲಿ ಎಲ್ಲಿ ಸೋತ್ ಬಿಡ್ತೀನೋ ಅನ್ನೋ ಭಯದಲ್ಲಿ ಆ ಚಿಕ್ಕ ಹುಡುಗರು ಕೂಡ ದೇ ಆರ್ ಲುಕಿಂಗ್ ಲೈಕ್ ದೈತ್ಯವಾಗಿ ಕಾಣಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ಅವರು ಕೂಡ ಇಷ್ಟೇ ಶಕ್ತಿವಂತರು ಅನ್ನೋದು ಇವನ್ ಥಾಟ್ ಪ್ರಾಸೆಸ್ ಹೇಗಿದೆ. ಇಲ್ಲ, ಅವರುನು ಅಷ್ಟೇ ಶಕ್ತಿವಂತರಿದ್ದಾರೆ, ಅವರು ಕೂಡ ನಮ್ ಮುಂದೆ ಬಂದು ಯುದ್ಧ ಮಾಡ್ತಾ ಇದ್ದಾರೆ ನೋಡಿ ಅನ್ನುವಂತಹ ಮನಸ್ಥಿತಿ. ಇಲ್ಲಿ ನಾವ್ ಹೆದರಿದ್ರೆ, ವೆನ್ ಯು ಆರ್ ಸ್ಕೇರ್ಡ್, ಎವ್ರಿಥಿಂಗ್ ಲುಕ್ಸ್ ಏನಂತಾರೆ ತುಂಬಾ ಭಯಾನಕವಾಗಿ ಕಾಣುತ್ತೆ. ಇವನಿಗೂ ಹಾಗೆ ಇರೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹೆದರದವನಿಗೆ ಹಗ್ಗನೋ ಹಾವ ಕಾಣಿಸುತ್ತಂತೆ, ಹಾಗೆ ಕಾಣಿಸ್ತಾ ಇರೋದು ಇಲ್ಲಿ. ಆ ಚಿಕ್ಕ ಹುಡುಗರು ಕೂಡ ತುಂಬಾ ಬಲಶಾಲಿಗಳು, ಸಿಕ್ಕಾಪಟ್ಟೆ ಏನೋ ವಾರ್ ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರು ಅನ್ನೋ ತರ ಮಾತಾಡ್ತಾನೆ ದುರ್ಯೋಧನ. ವಿಚ್ ಇನ್ ರಿಯಾಲಿಟಿ ಇಸ್ ನಾಟ್. He is just simply making things out of his fear. ಅವನ ಹೆದರಿಕೆನಲ್ಲಿ ಆ ತರ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ನೋಡ್ತಾ ಮುಂದೆ ಹೋಗ್ತಾ ಇದ್ದಾಗ ಇಲ್ಲಿ ಬರುವಂತಹ ಎಲ್ಲ ವೀರರು ಕೂಡ 11 ವೀರರ ಹೆಸರು ಇಲ್ಲಿವರೆಗೂ ಅವ್ನು ತಗೊಂಡಿರೋದು. ಸತ್ಯಕಿ, ವಿರಾಟ, ದ್ರುಪದ, ದೃಷ್ಟಕೇತು, ಚಿಕೇತನ, ಕಾಶಿರಾಜ, ಪುರೋಜಿತ, ಮತ್ತೆ ಕುಂತಿಭೋಜ, ಶೈಬ್ಯ, ಯುಧಿಮನ್ಯ ಹಾಗೂ ಉತ್ತಮೌಜ. 11 ಜನ ಅಲ್ಲಿ ನಿಂತಿರೋರನ್ನ ನೋಡಿ 11 ಅಕ್ಷೋಹಿಣಿ ಸೈನ್ಯ ಇರುವಂತಹ ದುರ್ಯೋಧನ ನಡುಗಿ ಹೋಗಿದ್ದಾನೆ, ಹೆದರಿ ಹೋಗಿದ್ದಾನೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಸೋಲ್ತೀನಿ ನಾನು ಅನ್ನೋ ಭಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕಾಣಿಸ್ತಾ ಇದೆ. ಇದು ಎಲ್ಲರ ಮನಸ್ಥಿತಿ ಇದು ಆಗಿದೆ ಇವತ್ತಿಗೆ ಅನ್ನೋದಕ್ಕೆ ನಾನು ಭಗವಂತ ಸ್ವಯಂ ಕೃಷ್ಣ ಬರ್ತೀನಿ ನನ್ ಜೊತೆಗೆ ಅಂದಾಗ ಬೇಡ ಅಂತ. ಗುರುಗಳ ಜೊತೆಗಿದ್ದಾರೆ, ಅವ್ರಿಗೆ ಗೌರವ ಕೊಡೋದನ್ನ ಮರ್ತೆ.
ಗುರು ಮತ್ತು ಭಗವಂತನನ್ನ ಮರೆತಾಗ ಮನುಷ್ಯನಿಗೆ ಆಗುವಂತಹ ಸಹಜವಾದ ಒಂದು ಭಯ ಇದು. ಯಾರು ಇಲ್ಲ ನನ್ ಜೊತೆಗೆ, ನಾನೊಬ್ಬನೇ ಇದೀನಿ. ಅಂಡ್ ಸೇಯಿಂಗ್ ದಟ್ ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಕಾಂಕರ್ ಎನಿಥಿಂಗ್ ಅಂತ ಹೇಳುವಂತಹ ದುರ್ಯೋಧನ ಆ ಪಗಡೆ ಆಟದಲ್ಲಿ ತನ್ನ ಮಾವನ ಜೊತೆಗೆ ಸೇರಿ ತನ್ನ ಕುಹಕ ಬುದ್ಧಿಯನ್ನ, ಕೆಟ್ಟ ಬುದ್ಧಿಯನ್ನ ತೋರಿಸಿದಂತಹ ದುರ್ಯೋಧನ ಇವಾಗ ಇಲ್ಲಿ ರಣರಂಗದಲ್ಲಿ ಅವರ ವ್ಯೂಹವನ್ನ, ಕೇವಲ 7 ಅಕ್ಷೋಹಿಣಿ ಸೈನ್ಯ ಇರುವಂತಹ ಪಾಂಡವರ ಒಂದು ವ್ಯೂಹ ರಚನೆ ಆಗ್ಲಿ, ಅಥವಾ ಅವರ ಒಂದು ಟ್ಯಾಕ್ಟಿಕ್ಸ್, ಅವರ ಒಂದು ಕಾನ್ಫಿಡೆನ್ಸ್, the confidence which Pandavas show just because Sri Krishna is with me. Sri Krishna is nothing but the confidence. All of us should learn. ಪಾಂಡವರಿಗೆ ಅಷ್ಟು ನಂಬಿಕೆ ಅಥವಾ ಆತ್ಮವಿಶ್ವಾಸ ಯಾಕೆ ಹೆಚ್ಚು ಇತ್ತು? ನಾವ್ ಗೆದ್ದೇ ಗೆಲ್ತೀವಿ. ಒಂದು, ಅವರು ಧರ್ಮದ ಹಾದಿಯಲ್ಲಿದ್ರು. ಇನ್ನೊಂದು, ಶ್ರೀಕೃಷ್ಣ ಅನ್ನುವಂತಹ ಕಾನ್ಫಿಡೆನ್ಸ್ ಅವ್ರ ಹತ್ರ ಇತ್ತು. ಶ್ರೀಕೃಷ್ಣನೇ ಆತ್ಮವಿಶ್ವಾಸ ನಮಗೆ. ಆ ಭಗವಂತನಲ್ಲಿ ಅಷ್ಟು ವಿಶ್ವಾಸ ಇಟ್ರೆ, ಆತ್ಮ ವಿಶ್ವಾಸ. ಸೊ ಆ ಭಗವಂತನಲ್ಲಿ ಅಷ್ಟು ವಿಶ್ವಾಸವನ್ನ ನಾವು ಇಟ್ರೆ ಅವನು ಖಂಡಿತ ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಪಾಂಡವರೇ ಸಾಕ್ಷಿ. ಯಾಕಂದ್ರೆ ಅವ್ರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇರ್ಲಿಲ್ಲ. ದುರ್ಯೋಧನಲ್ಲಿ ಇದ್ದಂತಹ ಇವರೇ 100 ಮಂದಿ ಇದ್ರು. ದುರ್ಯೋಧನರು ಅವರೇ, ದುರ್ಯೋಧನ ತಮ್ಮಂದ್ರು ಅವರೇ ಅಷ್ಟು ಜನ ಇದ್ರು. ಅಷ್ಟು ಜನ ಇವ್ರ ಕಡೆ ಇರ್ಲಿಲ್ಲ ನಮ್ಮವರು ಅನ್ಕೊಳ್ಳೋಕೆ. ದೇ ಹ್ಯಾಡ್ ಟು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಸಮ್ ಅದರ್ ಪೀಪಲ್. ದೇ ಹ್ಯಾಡ್ ಟು ಪುಲ್ ಇನ್ ಪೀಪಲ್ ಫ್ರಮ್ ಅದರ್ ಕಿಂಗ್ಡಮ್ಸ್ ಅಲ್ವಾ. ಅವ್ರವ್ರು ಅಂತ 100 ಜನ ಯಾರು ಇರ್ಲಿಲ್ಲ. ಸೊ ಬೇರೆ ಕಡೆಯಿಂದ ಯಾರು ನಮಗ್ ಸಪೋರ್ಟ್ ಕೊಡ್ತಾರೆ ಅಂತ ನೋಡ್ಕೊಂಡು ಆ ರಾಜರು, ಆ ಸೇನಾಧಿಪತಿಗಳು ಯಾರ್ಯಾರು ಬರ್ತಾರೆ ಅವರಲ್ಲಿ ಕಾನ್ಫಿಡೆನ್ಸ್ ದೇ ಹ್ಯಾಡ್ ಟು ಕೀಪ್. ಬಟ್ ವೆರಸ್ ದುರ್ಯೋಧನ ಅಷ್ಟ್ ಕಷ್ಟಾನೇ ಇರ್ಲಿಲ್ಲ. ಹಂಗ್ ನೋಡಿದ್ರೆ ಇರೋರೆಲ್ಲ ನಮ್ಮವರೇ, ನಮ್ಗೋಸ್ಕರನೇ ಹೋರಾಡ್ತಿದ್ರು ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಯಾವ ಕಾನ್ಫಿಡೆನ್ಸ್ ಅವ್ನ್ ಬೂಸ್ಟ್ ಮಾಡೋಕೆ ಹೋಗೋದೇ ಇಲ್ಲ. ಅವ್ನ್ ಯಾವಾಗ್ಲೂ his mind is only looking at them, what are they doing. Just as I said you the other day, 20/20 ಸೈಟ್ ತಗೊಂಡ್ರೆ ಯಾರಾದ್ರೂ 100/100 ಅಲ್ಲಿ ಇರೋ ನನಗೂನು ಅಯ್ಯೋ ಅವ್ರು 20/20 ತಗೊಂಡ್ಬಿಟ್ರಲ್ಲ, ಇದೇ ಮನಸ್ಥಿತಿ. ಇಟ್ಸ್ ವೆರಿ ಸಿಂಪಲ್. 100/100 is Duryodhana's, 20/20 is Pandavas. He is not able to digest the 20/20. ಅವನ್ ಮನಸ್ಥಿತಿ ಅಷ್ಟು ಒಂದು ಏನ್ ಹೇಳ್ತಾರೆ ಕೆಟ್ಟತನದಿಂದ ತುಂಬಿದೆ. ದಟ್ ಇಸ್ ವೈ ಇನಿಷಿಯಲಿ ಐ ಟೋಲ್ಡ್, ಕೆಟ್ಟ ಏನದು ದುಷ್ಟತನದ ಪರಾಕಾಷ್ಠೆ ಯಾವ್ದಾದ್ರು ಇದ್ರೆ ಅದು ದುರ್ಯೋಧನ. ನಾವು ಕೂಡ ಹೀಗೆ ಬಿಹೇವ್ ಮಾಡ್ತೀವಿ ಬಹಳಷ್ಟು ಬಾರಿ, ಬಹಳಷ್ಟು ಸಲ. ನಮಗೆ ಯಾವ್ದಾದ್ರು ಒಂದು ವಿಷಯ ಸರಿ ಹೋಗ್ಲಿಲ್ಲ ಅಥವಾ ವಿಷಯ ಇಷ್ಟ ಇಲ್ಲ ಅಂತಂದ್ರೆ ವಿ ಬಿಹೇವ್ ಲೈಕ್ ದುರ್ಯೋಧನ. ಸೈಕಲಾಜಿಕಲಿ ಸ್ಪೀಕಿಂಗ್, ಯಾರು ಕೋಪ ಮಾಡ್ಕೋತಾರೆ, ಯಾರು ಬೇರೆಯವ್ರನ್ನ ಬೈತಾರೆ, ಏನಾಗುತ್ತೆ ಅವ್ರ ಮನಸ್ಸಲ್ಲಿ ದೇ ವಿಲ್ ನಾಟ್ ಬಿ ಹ್ಯಾಪಿ ವಿತ್ ದಿ ಅದರ್ ಪರ್ಸನ್ ಆರ್ ದಿ ಅದರ್ ಥಿಂಗ್ ವಿಚ್ ಇಸ್ ಗೋಯಿಂಗ್ ಅರೌಂಡ್ ಇನ್ ದೇರ್ ಸರೌಂಡಿಂಗ್ಸ್. ಆವಾಗ ಮನುಷ್ಯನಿಗೆ ಬೇರೆ ಯಾವ ದಾರಿನೂ ಸಿಗಲ್ಲ. ಇದೊಂದೇ ಮಾಡೋದು, ಅವ್ರನ್ನ ಬೈಯೋದು, ಅವ್ರ ಕಾಲ್ ಎಳಿಯೋದು, ಇಂತಹ ಕೆಟ್ಟ ವಿಚಾರಗಳಿಗೆ ನಾವು ಕೈ ಹಾಕ್ತೀವಿ. ಹಾಗಾಗಿ ನಾವು ಯೋಚನೆ ಮಾಡ್ಬೇಕು ಫಸ್ಟ್, ನಿಜವಾಗ್ಲೂ ಅದ್ ಅವಶ್ಯಕತೆ ಇದೆಯಾ ನಮಗೆ? ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವ್ರ ಕರ್ಮ, ಅವ್ರು ಮಾಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡ್ಬೇಕಾ? ಅವಶ್ಯಕತೆ ಇದೆಯಾ ನನಗೆ? Isn't it a time waste speaking about others? ನಾವ್ ಯಾರ್ದೋ ಬಗ್ಗೆ ಮಾತಾಡ್ಕೊಂಡ್ ಕೂತ್ಕೋತೀವಿ. ಅದೇ ಅರ್ಧ ಗಂಟೆ ಏನನ್ನಾದ್ರೂ ಓದಿದ್ರೆ, ಯಾವ್ದಾದ್ರು ಪುಸ್ತಕನ ಓದಿದ್ರೆ, ಯಾವ್ದಾದ್ರು ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ಎಷ್ಟ್ ಅನುಕೂಲ ಆಗುತ್ತೆ. ಇದನ್ನ ಮರೆತು ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕೆನೆ ಅರ್ಧ ಟೈಮ್ ಇಟ್ಟಿರ್ತೀವಿ. This is what happens when you don't understand what is required and what is not required. See, there are lot of things which are required today, and which there are lot more things which are not required today. But we go behind only the unwanted thing because it is more attractive. That's what is Maya. Maya is all about that. It just pulls you. You know, for example, if you want to waste your time, become lazy. It's very simple, and you like doing that more often. If you have to sit and study something, you won't do that. Maya is that it makes your mind and buddhi manda, and it just pulls you. Every unwanted thing looks, interesting and wanting.
So that is where, and there is a, the line which you have to draw is very clear, and it is a very thin line. Wanting and unwanting. Two things are not so very far. There are, needs and necessities. ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಯಾವ್ದು ಎಷ್ಟು ಇಂಪಾರ್ಟೆಂಟ್, ಯಾವ್ದು ಎಷ್ಟು ಬೇಡ ಅನ್ನೋದನ್ನ ಒಂದ್ ಸ್ವಲ್ಪ ಬುದ್ಧಿಗೆ ನಾವು ಟೈಮ್ ಕೊಟ್ಟು ಯೋಚನೆ ಮಾಡಿದ್ರೆ you will be able to differentiate. Okay, this is what it is. This is not required. This is required. If Duryodhana himself would have given little time for himself, okay, he saw them. ಅವ್ರ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಾಗಿದ್ಯಲ್ಲ ನೋಡ್ದ, ಇಲ್ಲ ಅಂದ್ರೆ ನೋಡಾದ್ಮೇಲೆ ಅವ್ರ ಕಡೆ ನೋಡಿ ಒಂದ್ ಸರ್ತಿ ಅವ್ನ ಈ ಕಡೆ ತಿರ್ಗಿ ನೋಡಿದಿದ್ರೆ ಅವನ್ ಕಡೆಗೆ ಎಷ್ಟೊಂದು ಇತ್ತಲ್ವಾ ನನ್ನ ಹತ್ರನು 11 ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ just 10% if they are able to do that, how much will I be able to do that? ಒಮ್ಮೆ ಹಿಂದೆ ತಿರುಗಿ ನೋಡಿ, ಅವನು ಆ ತರದ ಗುರುಗಳೇನ್ ಬೇರೆ ಗುರುಗಳಲ್ಲ, ಅವ್ರು ಹೆಲ್ಪ್ ಮಾಡ್ತಿರ್ಲಿಲ್ವಾ? ಅವರ ಶಿಷ್ಯನೇ ಅಷ್ಟು ಚೆನ್ನಾಗಿ ಒಂದು ವ್ಯೂಹನ ರಚಿಸಿದಾನೆ ಅಂದ್ರೆ ಗುರುಗಳು ಇನ್ನೆಷ್ಟು ಚೆನ್ನಾಗಿ ರಚಿಸ್ಬೋದು. ಈ ಯೋಚನೆನೇ ಬಿಟ್ಟು ಅವನು he just went on taunting his guru, and even the ಸೇನಾಧಿಪತಿ ಭೀಷ್ಮರನ್ನು ಮುಂದೆ ಅವನು ಮಾತಾಡ್ತಾ ಹೋಗ್ತಾನೆ. So we have completed 2 shlokas. If you like to ask anything, and or would you like to speak about something else you want to know, you can ask now. Because I have kept it only to ಒಂದು ದಿನಕ್ಕೆ 2 ಶ್ಲೋಕ ಸಾಕು ಅಂತ ನಾನು ಇದ್ ಮಾಡಿರೋದು, because too much will become clumsy. Anything you want to ask, you can ask. ಯಾವ್ದಾದ್ರು ಬೇರೆದೇನಾದ್ರು ಕೇಳೋದಕ್ಕೂ ಕೇಳಬಹುದು. Any questions? Most welcome. Sorry for that. Any questions? Chandra, Janvi, Nansha? Chandra? So if there are no questions, yes, you have a question? Yes, Chandana? ಹಲೋ, Yes. ಶೌವ್ಯಶ್ಚ ಅಂದ್ರೆ ಏನು? It's Shibi ದೇಶದ ರಾಜ ಶೈಕ್ಯ. Okay. ಯುಧಾಮನ್ಯುಶ್ಚ ವಿಕ್ರಾಂತಃ, these are names ಅಲ್ವಾ ಎಲ್ಲ? ವಿಕ್ರಾಂತ is ಪರಾಕ್ರಮ, ಯುಧಾಮನ್ಯು is ಪರಾಕ್ರಮಿ, ಉತ್ತಮೌಜ is ವೀರ್ಯವಾನ್ ಅಂತ ಹೇಳೋದು. He is just describing each of the Raja's ability, which is he is just exaggerating them. Each one he is taking and making it more idu. Or either they are very powerful, illa antalla. He is making it more and more. Avun ಒಂದು ಕಲ್ಪನೆಯಲ್ಲಿ ಅದನ್ನ ಜಾಸ್ತಿ. That's what I told you. ಹಗ್ಗ ಕೂಡ ಹಾವ ಕಾಣಿಸುತ್ತೆ. That's how he is making it. When you're afraid, when you're scared. For instance, if you're scared of darkness, if somebody says, illa ratri ಒಂದು horror scene ನೋಡೋಣ ಅಂದ್ರೆ, how you would fear? Same way he's afraid. That's why he is making all such statements. He's not thinking about his ability. He's only thinking about the opponent's ability. If he starts thinking about his ability, then those things are not at all important. Wow. It's not much required. ಅವ್ರು ಏನ್ ಮಾಡ್ತಾರೆ ಅನ್ನೋದು ನಮಗ್ ಬೇಕಾಗಿಲ್ಲ, ನಾವ್ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ವಾ? So wherein that is not understanding. He is only thinking ಅವ್ರು ಹಿಂಗಿದಾರೆ, ಅವ್ರು ಹಿಂಗಿದಾರೆ, ಅವ್ರು ಹಿಂಗಿದಾರೆ. ನಾನ್ ಹಿಂಗಿದ್ದೀನಿ ಅನ್ನೋದು ಫಸ್ಟ್ ನೋಡ್ಕೋಬೇಕಲ್ಲ, ಬೇರೆಯವ್ರು ಹೆಂಗಿದ್ದಾರೆ ಅನ್ನೋದಕ್ಕಿಂತ ಫಸ್ಟ್. In the entire Mahabharata, if you take, he is only thinking about bad things. He is doing only bad things. Alva.
So here also he's continuing that. He's become like that. That's why we say to stop thinking like that. Think positive. When you're surrounded by good people, you will think good. When you're surrounded by negative people, he was constantly accompanied by Shakuni. Correct. Shakuni wanted to destroy the entire Kuru people. So obviously he wanted to ಅವನ ಒಂದು ಕಾರ್ಯ ಸಾಧನೆಗೆ ಇವರನ್ನ ಉಪಯೋಗಿಸ್ಕೊಂಡಿದ್ದು. So constantly being with person like Shakuni. Even now we say ಅಲ್ಲ ಯಾರಾದ್ರೂ ಒಂದ್ ಸ್ವಲ್ಪ ಈ ತರ ಆ ಕಡೆ ಈ ಕಡೆ ಏನಾದ್ರು ಮಾತಾಡ್ತಾ ಇದ್ರೆ they are like Shakuni ಅಂತ ಹೇಳ್ತೀವಿ. Even now he is very relevant while we talk ಅಂದ್ರೆ ಆವಾಗ ಇನ್ನೆಷ್ಟು ರಿಲೆವೆನ್ಸ್ ಇತ್ತು ಅವ್ನಿಗೆ ರಿಯಲ್ Shakuni. Correct. So how much he would have corrupted this fellow? Alva. So that is how it is. That is the manasthiti of all of us. Wherein you can't make your point and then you start shouting. You will get angry. You're not listening to me. Correct? Not required. You don't have to shout. You don't have to raise your voice at all. If you are correct, even if you're talking in a low tone, people will definitely agree. Oh, she's having a point or he is having a point. If you don't have that point, if you don't have any kind of relevant points, and you raise your voice, you start everything starts. Simple. That is how basically we are all, because we are all human beings, Alva. Nothing more than. So that is what is this is nothing but psychology ಅಂತು ಅದಕ್ಕೆ ಎಷ್ಟರ ಮಟ್ಟಿಗೆ ಅವನು ಮಾನಸಿಕವಾಗಿ ಅವನು ಏನಂತಾರೆ he has lost on himself. Forget others. If he was not that way, if he was calm and composed, he would have looked at himself and the rest of the other things. That's what the entire ಇದು ಒಂದ್ 4 ಶ್ಲೋಕ ಇರೋದೇ ಹಂಗೆ ಅವನ್ ಮನಸ್ಥಿತಿ ಹೇಗಿದೆ ಅಂತ ನಾವೆಲ್ಲ instead of what we started with saying that ಏನದು ಅರ್ಜುನ ವಿಷಾದ ಯೋಗ, ಬಟ್ ಇಲ್ಲಿ ನಮ್ಗೆ ದುರ್ಯೋಧನನ ಮನಸ್ಥಿತಿ ಕಾಣಿಸ್ತಾ ಇದೆ initially, which is very relevant to us also. So we need to understand that we should be having a point before we talk. ಸುಮ್ನೆ ಇಲ್ದೇ ಇರೋದು ಎಲ್ಲ ಯೋಚನೆ ಮಾಡಿ ಮಾತಾಡಿದ್ರೆ ದುರ್ಯೋಧನ ಈ ತರ ಮಾತಾಡ್ತಾ ಇರ್ಲಿಲ್ಲ. ಯೋಚನೆ ಮಾಡಿಲ್ದೇ ಇರೋದ್ರಿಂದ ಈ ತರ ಮಾತಾಡ್ತಾ ಇದ್ರು. So from now on we should also take a lesson from this. ನಾವು ಯೋಚನೆ ಮಾಡಿ ಮಾತಾಡೋಣ, ಯೋಚನೆ ಮಾಡಿಲ್ದೆ ಮಾತಾಡೋದು ಬೇಡ. ಯೋಚನೆ ಮಾಡಿಲ್ದೆ ಮಾತಾಡೋದ್ರೆ like ದುರ್ಯೋಧನ, we will also make some irrelevant points, unnecessary comments, which will again be problematic for us only, alva, not for anybody else. So we should be very clear and very with a positive thought you should make a statement. Consciously make an effort to be clear in your thoughts and views, then it will be easy. Okay, so another 10 minutes we have. Any other questions you want to ask with respect to this only? Not with respect to this andre bari shloka alla, with respect to Mahabharata, Bhagavad Gita, anything. Anything? And yes, till 14th we will not be having classes. I forgot to say. From tomorrow to 14th, no classes will be there. And I'm going to travel, so classes will not be there. And to talk about, let us take a little bit of Guru Parambara. In our Sanatana Dharma, Guru is supposed to be the one who shows us the path. But currently, I think we have landed up in a situation where we feel, the basic respect what we used to give to a teacher is missing, or a Guru is missing. See, Guru basically is a person who guides you in an unknown terrain or road. Terrain because you really don't know how it is going to be. It might be a roller coaster ride. It might be a, simple road which you will be taking. But Guru will guide you through the road. You can't walk in the darkness. Guru is the guide
who tells you how to walk in the darkness. Guru is not the person who will hold your hand and who will make you walk. That's a wrong assumption. We say, we have surrendered to Guru, he will take care of that. Your effort of surrenderness to be should be to such an extent that Guru should feel, okay, fine, if I help, she will or he will find their path. That kind of surrenderness should come to us, which is quite difficult because as I told you, we are carried away with Maya. And in today's world, it is very difficult to find a Guru. It is said that it is not us, we go in search of a Guru. Guru will come in search of us. That is how it is. Not all of us are fortunate to have gurus. There are certain people who get gurus who don't get. But still, we should all hang on to one or the other guru whom we believe in, whom we trust in, so that this journey of Samsara Sakara is going to be very easy for us. He makes it very easy. Once you understand the essence of Guru, once you understand what Guru is going to make, give the difference, that bring the difference in life, then you will be understanding how easy is this Samsara Sakara. It has nothing so much. We feel that you have to cross this Samsara Sakara. Why? Because you will be undergoing a lot of emotional ups and downs in this case. So that is why we say, if you have Guru, those ups and downs are nothing to. It will not even give you, that kind of bitterness or sadness. Nothing. It will not give you because Guru, ಒಂದು ಗುರು ಕೈಯ ಸಿಗೋದು ಹೇಗೆ ಅಂದ್ರೆ ನಾವು ಗುರುವಿನ ಕೈಗೆ ಹೋದಾಗ ಜಸ್ಟ್ ಒಂದು ಕಲ್ಲಾಗಿರ್ತೀವಿ. ಗುರುಗೆ ಸಿಕ್ಕಾಗ ಗುರು ಅದಕ್ಕೆ ಚೆನ್ನಾಗಿ ಉಳಿಪೆಟ್ಟು ಕೊಟ್ಟು 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 ಒಂದು ಸುಂದರ ಶಿಲೆಯನ್ನಾಗಿ ಮಾಡ್ತಾರೆ. ಈ ಶಿಲೆ ಆಗೋದು ದಟ್ ಇಸ್ ದಿ ಪ್ರಾಸೆಸ್. ಗುರು ವಿಲ್ ಆಲ್ಸೋ ಟೆಸ್ಟ್ ಯು ವೆದರ್ ಯು ಆರ್ ಏಬಲ್ ಟು ಟೇಕ್ ಸೋ ಮಚ್ ಆಫ್ the pettu. If you're not able to take so much of pettu, even Guru will leave you. That is the process. It is not something which happens today or tomorrow. It takes years to, for a Guru to make you as ಒಂದು ಸುಂದರ ವಿಗ್ರಹವನ್ನ ಕೆತ್ತಕ್ಕೆ ಗುರುವಿಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಗುರುಗಳು ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ನಾವು ಕೂಡ ಕೆಲವೊಮ್ಮೆ ಗುರುಗಳ ಮೇಲೆ ನಂಬಿಕೆನ ಕಳ್ಕೋತೀವಿ. ಇದೆಲ್ಲ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಬಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟು ಫಾಲೋ ಗುರು, ಯು ಶುಡ್ ನೆವರ್ ಡೌಟ್ ಅ ಗುರು. Before considering him or her, irrespective of the gender, Guru doesn't have any gender, as I told you. Guru is the light. Guru is nothing to do with physical world. Guru doesn't have anything to do with physical world. We are the people who are giving him or her as we consider as a physical form. It is a light. When Guru comes to your light, your life will glow. That's how it is. And we should never, before considering or before taking them or before following them, have hundreds of doubts. After considering that this is my Guru, you should never doubt the Guru. And to get that kind of Guru in this Kali Yuga, it's very difficult. Very, very difficult. So that is about Guru. So hope all of us will find, proper Gurus and we will be guided into the path of light. Anything else to discuss? We'll end it today. Yeah? Okay. It was Thank you. Very nice a session. nice It was. session. Thank you. And we will meet on 15th. Yeah? Okay. Thank you. You can end the recording, Jack.